ರಾಜಧಾನಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಿರಿಕಿರಿ ವಿಚಾರ 32 ಕಿಲೋಮೀಟರ್ ಡಬಲ್ ಡೆಕ್ಕರ್ ಮಾಡ್ತಿದ್ದೇವೆ. ಇದೆಲ್ಲ ಟ್ರಾಫಿಕ್ ಕಂಟ್ರೋಲ್ಗೆ ಅಲ್ವಾ? ಟ್ರಾಫಿಕ್ ಎಲ್ಲವೂ ಪ್ರಗತಿ ಜೊತೆ ಇರುತ್ತೆ ಅಲ್ವಾ? ಸಮಸ್ಯೆ ಪರಿಹರಿಸೋದು ತಪ್ಪಾ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಉದ್ಯೋಗ ಸೃಷ್ಟಿಯಲ್ಲಿ ನಾವೇ ನಂಬರ್ 2 ಇದ್ದೀವಿ. 2 ವರ್ಷದ ಹಿಂದೆ ಇವರು ಏನು ಮಾಡಿದ್ರು ಬಿಜೆಪಿಯವರು? ಬಾಂಬೆ, ಡೆಲ್ಲಿ, ಚೆನ್ನೈ, ಪುಣೆಯಲ್ಲಿ ಸಮಸ್ಯೆ ಇಲ್ವಾ? ನಮ್ಮಲ್ಲಷ್ಟೇ ಸಮಸ್ಯೆ ಇದೆಯಾ? ಆ ಸಮಸ್ಯೆನ ಗುರುತಿಸಿ ಪರಿಹಾರ ಕೊಡಬೇಕಲ್ವಾ? ಕೇಂದ್ರ ಸರ್ಕಾರದಿಂದ ₹1 ಕೂಡ ಬರ್ತಾ ಇಲ್ಲ ರಾಜ್ಯಕ್ಕೆ. ಬೆಂಗಳೂರಿನ ಬಗ್ಗೆ ಕಾಳಜಿ ಇದ್ದೆ ₹10 ತನ್ನಿ ಬಿಜೆಪಿಯವರು. ಅವರು ಮಾಡಲಾರದಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಟನಲ್ಲು, ಸ್ಟೀಲ್ ಫ್ಲೈಓವರು ಏನು ಬೇಡ ಅಂದರೆ ಪರಿಹಾರ ಕೊಡ್ರಿ. ಇವರಿಗೆ ಕೇಂದ್ರದಿಂದ ₹1 ತರುವ ಯೋಗ್ಯತೆ ಇಲ್ಲ ಅಂತ ಬಿಜೆಪಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. 1,25,00,000 ವಾಹನಗಳು ಇವತ್ತು ಬೆಂಗಳೂರು ನಗರದಲ್ಲಿ ಸಂಚಾರ ಮಾಡ್ತಾ ಇರೋದು ಸುಳ್ಳ? ಯಾಕೆ ಬಂದಿದೆ ಇಷ್ಟು ವಾಹನ? ದಟ್ಟಣೆ ಯಾಕಾಗಿದೆ? ಯಾಕಂದರೆ ಇವತ್ತು ದೇಶಾದ್ಯಂತ, ರಾಷ್ಟ್ರಾದ್ಯಂತ ಜನರು ಉದ್ಯೋಗವನ್ನು ಹುಡ್ಕೊಂಡು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ, ಬೆಂಗಳೂರಿಗೆ ಬರ್ತಾ ಇದ್ದಾರೆ. 86 ಕಿಲೋಮೀಟ್ರ್ ಇವತ್ತು ಮೆಟ್ರೋನ ವಿಸ್ತರಣೆ ಮಾಡ್ತಾ ಇದ್ದೀವಿ. 136 ಕಿಲೋಮೀಟ್ರ್ ಏನೋ ನಮ್ಮ ಸಬರ್ಬನ್ ರೈಲ್ ಮಾಡ್ತಾ ಇದ್ದೀವಿ. 32 ಕಿಲೋಮೀಟ್ರದ್ದು ಡಬಲ್ ಡೆಕ್ಕರ್ ರಸ್ತೆಗಳು ಮಾಡ್ತಾ ಇದ್ದೀವಿ ಮೆಟ್ರೋ ಮೇಲೆ. 40 ಕಿಲೋಮೀಟ್ರು ನಾರ್ತ್ ಸೌತು ಈಸ್ಟ್ ವೆಸ್ಟ್ ಕಾರಿಡಾರ್ ಮಾಡ್ತಾ ಇದ್ದೀವಿ ಟನಲ್ನಲ್ಲಿ. ಯಾಕೆ ಮಾಡ್ತಾ ಇರೋದು? ದಟ್ಟಣೆ ಅನ್ನ ಕಮ್ಮಿ ಮಾಡೋಕ್ಕಲ್ವಾ? ಪ್ರಗತಿಯ ಸಂಕೇತ ಜೊತೆ ಕೆಲವು ಸಮಸ್ಯೆಗಳು ಉದ್ಭವ ಆಗುತ್ತೆ. ಅದು ವಸತಿದಿರ್ಬೋದು, ಸಾರಿಗೆದಿರ್ಬೋದು, ದಟ್ಟಣೆದಿರ್ಬೋದು, ಪಾಪ್ಯುಲೇಷನ್ ಇರ್ಬೋದು. ಇವೆಲ್ಲನೂ ಸಮಸ್ಯೆ. ಇದು ಪ್ರಗತಿ ಜೊತೆ ಇವೆಲ್ಲ ಸಮಸ್ಯೆ ಇರ್ತವೆ. ಈ ಸಮಸ್ಯೆಯನ್ನು ನಾವು ಆಲಿಸ್ಬಿಟ್ಟು ಅದಕ್ಕೆ ಪರಿಹಾರ ಕೊಡಬೇಕು. ಈಗ ಸಮಸ್ಯೆಯನ್ನು ಐಡೆಂಟಿಫೈ ಮಾಡೋದು ತಪ್ಪು, ಸಮಸ್ಯೆ ಇದೆ ಅಂತ ಹೇಳೋದು ತಪ್ಪು, ಅದಕ್ಕೆ ಪರಿಹಾರ ಕೊಡೋದು ತಪ್ಪು ಅಂತ BJP ಅವ್ರು ಗ್ರಹಿಸ್ತಾ ಇದ್ದರೆ ಅದು ಅವ್ರ ವಿವೇಚನೆಗೆ ಬಿಡ್ತೀನಿ ನಾನು ಅಷ್ಟೇ. ನಾನು ಹೇಳ್ದಂಗೆ ಅವರಿಗೆ ಸಾಮಾನ್ಯ ಪ್ರಜ್ಞೆ ಅನ್ನೋದು ಕಳ್ಕೊಂಡಿದ್ದಾರೆ. ಈಸ್ ನಾಟ್ ಟ್ರಾಫಿಕ್ ಅ ಪ್ರಾಬ್ಲಮ್ ಇನ್